ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ಈ ಕ್ಯೂರಿಯಾಸಿಟಿ ಅನ್ನೋದು ಬೆಂಗಳೂರು ಸಿಟಿಗಿಂತ ದೊಡ್ಡದಲ್ವಾ? ಏನಾಯ್ತು ಅಂತ ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಇದೊಂಥರ ಎಲೆಕ್ಷನ್ ರಿಸಲ್ಟ್ಗಿಂತ ರೋಚಕ ಅಲ್ವಾ? ಏನಾಗಿರ್ಬೋದು ಸಿಸ್ಟರ್? ನನ್ನನ್ನು ಕೇಳಿದ್ರೆ ಹೇಗಣ್ಣ? ನಾನು ಅದಕ್ಕೆ ತಾನೇ ಕಾಯ್ತಾ ಇರೋದು. ಓ ಹೌದಲ್ವಾ? ನಾನೊಬ್ಬ ಈ ಸುಮ್ಮನೆ ಕೂರಕ್ಕಾಗದೆ ಏನೋ ಒಂದು ಹೇಳ್ತಾ ಇರ್ತೀನಿ. ಸಿಸ್ಟರ್ ಡೋಂಟ್ ಮೈಂಡ್. ನಿನ್ ಬಗ್ಗೆ ಗೊತ್ತು ತಾನೆ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇರು. ಕೊಟ್ಟು ಹೊಡ್ಸ್ಕೊಳ್ದಾದ್ರೆ ಹಿಂಗೆ. ಅಯ್ಯೋ ದೇವ್ರೆ. ಸಿಸ್ಟರ್ ಭೂಮಿಕಾ ಬಂದ್ಲು. ಭೂಮಿಕಾ, ಗೌತಮ್ ಹತ್ರ ಮಾತಾಡಿದ್ಯಾ? ಹಾಂ ಅತ್ತೆ, ಮಾತಾಡಿದೆ. ಮಧುರ ಒಳ್ಳೆ ಹುಡುಗಿ, ಬುದ್ಧಿವಂತೆ ಅನ್ನೋ ಕಾರಣಕ್ಕೆ ಅವ್ರಿಗಿಷ್ಟ ಆಗಿದ್ದಾಳೆ ಅಂತ ಅವ್ರ ಮಾತಲ್ಲಿ ಗೊತ್ತಾಯಿತು. ಆದರೆ ಮದುವೆ ವಿಚಾರಕ್ಕೆ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಮದುವೆ ಬಗ್ಗೆ ಯಾವಾಗ ಮಾತಾಡ್ತೀಯಾ? ನಮ್ಮ ಟಾಸ್ಕ್ ಇರೋದೇ ಅದು, ಗೌತಮ್ನ ಮದುವೆಗೆ ಒಪ್ಸೋದು. ಅದಕ್ಕೇನು ಪ್ಲ್ಯಾನ್ ಮಾಡಿದ್ಯಾ? ಭೂಮಿಕಾ, ಸರಿಯಾಗಿ ಪ್ಲಾನ್ ಮಾಡ್ಬೇಕಮ್ಮ. ಇಲ್ಲಾಂದ್ರೆ ಹುಲಿ ಬೋನಿಗೆ ತಲೆ ಇಟ್ಟಂಗಾಗತ್ತೆ. ಗೌತಮ್ ಕೋಪಕ್ಕೆ ನಾವೆಲ್ಲ ಬಲಿಯಾಗ್ಬಿಡ್ತೀವಿ. ಈ ಕೆಲಸ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕಮ್ಮ. ಹಾಂ ಅಂಕಲ್, ಆದರೆ ಅತ್ತೆ ನನಗನ್ಸುತ್ತೆ ಅವರಿಬ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಈಗ ತಾನೇ ಒಬ್ರಿಗೊಬ್ರು ಪರಿಚಯ ಆಗಿದ್ದಾರೆ. ಸಲಿಗೆ ಅನ್ನೋದು ಇನ್ನೂ ಬೆಳೆದಿಲ್ಲ. ಬೆಳೆದ್ರೆ ಚೆನ್ನಾಗಿರುತ್ತೆ, ನಾವು ಮಾತಾಡೋದಕ್ಕೂ ಈಸಿ ಆಗುತ್ತೆ. ನೀನು ಹೇಳೋದು ಸರಿನೇ. ಅವರಿಬ್ರು ಮತ್ತೆ ಮೀಟಾಗಿ ಒಬ್ರು ಕೂತು ಮಾತಾಡೋ ಥರ ಆಗಬೇಕು. ಹಾ ಸಿಸ್ಟರ್, ಈ ಶೇರಿಂಗ್ ಕೇರಿಂಗ್ ಆದ್ಮೇಲೆ ಗೌತಮ್ಗೆ ಒಳ್ಳೆ ಭಾವನೆ ಹುಟ್ಟಿರುತ್ತಲ್ವಾ? ಸಮಯ ನೋಡ್ಕೊಂಡು ಈ ವಿಷಯನ ಹೇಳೋಣ. ಅಷ್ಟೊತ್ತಿಗೆ ಗೌತಮ್ ಮನಸ್ಸಲ್ಲಿ ಒಳ್ಳೆ ಭಾವನೆ ಇರೋದ್ರಿಂದ ಹೇಳಿದ ತಕ್ಷಣ ಒಪ್ಪಿಗೆ ಕೊಟ್ಬಿಡ್ತಾನೆ. ಏನಂತ್ಯ? ಭೂಮಿಕಾ, ಯಾವುದೇ ಕಾರಣಕ್ಕೂ ಗೌತಮ್ಗೆ ಇದ್ರ ಬಗ್ಗೆ ಡೌಟ್ ಬರಬಾರ್ದು. ಇದನ್ನ ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಮ್ಮ. ಅದು ಹೇಗೆ ಮಾಡ್ತೀಯೋ ನೋಡಮ್ಮ, ಅದು ನಿನಗೆ ಬಿಟ್ಟಿದ್ದು. ಅವನ ಹತ್ರ ಮಾತಾಡಿ ಆದಷ್ಟು ಬೇಗ ಈ ಮದುವೆಗೆ ಒಪ್ಸು. ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ಹಾ ಭೂಮಿಕಾ, ಹೌದಮ್ಮ. ಶುಭಶ್ಯ ಶೀಘ್ರಂ ಅನ್ನೋ ತರ ಒಳ್ಳೆ ಕೆಲಸನ ಡಿಲೇ ಮಾಡೋದು ಕೆಟ್ಟ ಕೆಲಸ ಮಾಡೋದಷ್ಟೇ ಪಾಪ. ಆದ್ರಿಂದ ನಾವು ಆ ತಪ್ಪನ್ನು ಮಾಡೋದು ಬೇಡ. ನೀನು ಆದಷ್ಟು ಬೇಗ ಗೌತಮ್ ಹತ್ರ ಮಾತಾಡಿ ಇದಕ್ಕೆ ಒಪ್ಪಿಸ್ಬಿಡಮ್ಮ. ಹಾಂ ಅಂಕಲ್, ಟೈಮ್ ನೋಡಿ ಮಾತಾಡ್ತೀನಿ. ಸರಿ, ನೀನು ಆ ಕಡೆ ಗೌತಮ್ ಹತ್ರ ಮಾತಾಡು, ಈ ಕಡೆ ನಾನು ಮದುವೆಗೆ ಯಾವ್ದು ಒಳ್ಳೆ ದಿನ ಅಂತ ನೋಡಿ ಡೇಟ್ನ ಫಿಕ್ಸ್ ಮಾಡ್ತೀನಿ. ನಾವು ನಮ್ಮ ತಯಾರಿ ಮಾಡಿಕೊಂಡು ರೆಡಿ ಇದ್ಬಿಡೋಣ ಅಲ್ವಾ? ಭೂಮಿಕಾ, ಗೌತಮ್ ಒಪ್ಪಿಗೆ ಕೊಟ್ಟ ತಕ್ಷಣ ಸೀದಾ ಮಂಟಪಕ್ಕೆ ಕಟ್ ಮಾಡಿದ್ರೆ ತಾಳಿನೇ ಕಟ್ತಾ ಇರೋದು. ನಾವೊಂಥರ ಆಂಬುಲೆನ್ಸ್ ತರ ರೆಡಿ ಆಗಿದ್ದೋಣ ಅಲ್ಲ ಸಿಸ್ಟರ್? ಭೂಮಿಕಾ, ಹೋಗ್ಬಿಟ್ಟು ಅವರಿಬ್ರು ಮತ್ತೆ ಮಾತಾಡೋ ಥರ ಏನಾದರೂ ವ್ಯವಸ್ಥೆ ಮಾಡಮ್ಮ. ಹಾ ಭೂಮಿಕಾ, ಹೇಳಿ. ಎಲ್ಲಿದ್ದೀರಾ? ಹಾ ಹೇಳ್ಬಿಟ್ಟು ಬಂದಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಆಚೆ ಇದ್ದೀನಿ. ಅದೇ ಆಚೆ ಎಲ್ಲಿ? ಎಕ್ಸಾಕ್ಟಾಗಿ ಎಲ್ಲಿದ್ದೀರಾ? ಯಾವ ಕಡೆ ಹೋಗ್ತಿದ್ದೀರಾ? ಏನ್ರಿ ಯಾವತ್ತೂ ಈ ಥರ ಕೇಳ್ತಾರಿಲ್ಲ, ಇವತ್ತು ಕೇಳ್ತಾ ಇದ್ದೀರಾ? ನೀವು ಹೇಳಿ ಫಸ್ಟು. ನಾನು ಎಕ್ಸಾಕ್ಟ್ ಆಗಿ RR ನಗರಿಂದ ನಾಗರಬಾವಿ ಕಡೆಗೆ ಹೋಗ್ತಾ ಇದ್ದೀನಿ. ಒಳ್ಳೇದೇ ಆಯಿತು. ಒಳ್ಳೇದಾಯ್ತಾ? ಏಕೆ? ಹಾಂ, ನನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ. ನೀವು ಕೇಳಿ, ನಾನು ಯಾವತ್ತಾದ್ರೂ ಹೆಲ್ಪ್ ಮಾಡದೇ ಇದ್ದೀನ? ನಾನು ಇರೋದೇ ನಿಮಗೋಸ್ಕರ. ಹೇಳಿ. ಬೆಳಿಗ್ಗೆ ನನ್ನ ಫ್ರೆಂಡು ಮಧುರ ಬಂದಿದ್ಲಲ್ಲ, ಅವಳ ಗಾಡಿ ಅಲ್ಲೇ ಎಲ್ಲೋ ನಾಗರಬಾವಿಯಲ್ಲಿ ಕೆಟ್ಟೋಗಿದ್ದೇನಂತೆ. ನೀವು ಅವಳನ್ನ ಪಿಕಪ್ ಮಾಡಿ ಎಲ್ಲಿ ಹೋಗ್ಬೇಕು ಅಂತ ಕೇಳಿ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಕಾರ್ ಕೆಟ್ಟೋದ್ರೆ ನಾನು ಯಾಕ್ರಿ ಹೋಗ್ಬೇಕು? ಕ್ಯಾಬ್ ಇದೆ, ಮೆಟ್ರೋ ಇದೆ, ಹೆಂಗ್ ಬೇಕಾದ್ರೂ ಹೋಗ್ಬೋದಲ್ಲ. ಗೌತಮ್ ಅವರೇ, ಅವಳಿಗೂ ನಿಮ್ಮ ಥರ ಈ ಟ್ಯಾಕ್ಸಿ ಮೆಟ್ರೋಲೆಲ್ಲ ಓಡಾಡಿ ರೂಢಿ ಇಲ್ಲ. ಅದು ಅಲ್ಲದೆ ನಾನು ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ನನ್ನ ಗಂಡ ಬಂದು ಪಿಕ್ ಮಾಡ್ತಾರೆ ಅಂತ. ಸೊ ಪ್ಲೀಸ್, ಇದು ನನ್ನ ಮರ್ಯಾದೆ ಪ್ರಶ್ನೆ, ಹೆಲ್ಪ್ ಮಾಡಿ. ನೀವು ಹೇಳಿದ್ರಲ್ಲ ನೀವಿರೋದೇ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ, ಅದನ್ನು ಬರೀ ಬಾಯಿ ಮಾತಿಗೆ ಹೇಳಿದ್ರಾ? ಓಹೋ, ಸೆಂಟಿಮೆಂಟ್ ಎಲ್ಲ ಕಟ್ ಆಗ್ತಾ ಇದ್ದೀರಾ? ಪ್ಲೀಸ್ ಗೌತಮ್ ಅವರೇ, ಅವಳು ನನ್ನ ಬೆಸ್ಟ್ ಫ್ರೆಂಡು. ನನಗೋಸ್ಕರ ನೀವು ಇಷ್ಟು ಮಾಡಲ್ವಾ? ಪ್ಲೀಸ್ ಗೌತಮ್ ಅವರೇ, ನಾನು ಯಾವತ್ತಾದರೂ ಇದು ಬೇಕೇ ಬೇಕೋ, ನಾನು ಹೇಳ್ದಂಗೆ ಮಾಡಿ ಅಂತ ಪಟ್ಟು ಹೇಳ್ತಿದ್ದೀನಾ? ಇಲ್ಲ ಅಂದಮೇಲೆ ನನಗೋಸ್ಕರ ಇದು ಮಾಡಲ್ವಾ ನೀವು? ಏನ್ರಿ ಇದೆಲ್ಲ? ನನ್ನ ಮುದ್ದು ಬಂಗಾರ ಅಲ್ವಾ? ನನ್ನ ಮುದ್ದು ಟೆಡಿ ಬೇರ್ ಅಲ್ವಾ? ಒಂದು ನಿಮಿಷ ಹಾಗೆ ಸ್ವಲ್ಪ ಕ್ಯೂಟ್ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ. ನನ್ನ ಕ್ಯೂಟ್ ಟೆಡಿ ಬೇರ್ ಅಲ್ವಾ?
ನನ್ನ ಬಂಗಾರ ಅಲ್ವಾ? ನೀವಿಷ್ಟು ಹೇಳಿದ ಮೇಲೆ ನಾನು ಕರಗದೆ ನೀರಾಗಿ ಹೋಗದೆ ಇರೋಕ್ಕೆ ಸಾಧ್ಯನೇನ್ರಿ? ಆಯ್ತು, ಕರ್ಕೊಂಡು ಹೋಗ್ತೀನಿ ಬಿಡಿ. ಎಲ್ಲಿದ್ದಾರೆ ಅವರು? ನಾನು ನಂಬರ್ ಕಳಿಸ್ತೀನಿ. ಸರಿ, ಕಳಿಸಿ. ನಾನು ಫೋನ್ ಮಾಡಿ ಮಾತಾಡ್ತೀನಿ ಅವ್ರ ಹತ್ರ. ಹಾಯ್ ಮಧುರ ಅವರೇ, ಎಲ್ಲಿದ್ದೀರಾ? ಥ್ಯಾಂಕ್ ಯು. ನನಗೆ ನಂಬಿಕೆ ಇದೆ ಗೌತಮರ. ನಾನು ಹೇಳಿದ್ರೆ ನೀವು ಏನು ಬೇಕಾದರೂ ಮಾಡ್ತೀರ. ನಿಮಗೆ ನನ್ನ ಮೇಲಿರೋ ಪ್ರೀತಿ ನಿಮ್ಮಿಂದ ಕೆಲಸ ಮಾಡಿಸುತ್ತೆ. ನೀವು ಮದುವೆಗೂ ಒಪ್ಕೋತೀರ. ಪುಸ್ತೀನಿ. ಎಷ್ಟು ಯೋಚನೆ ಮಾಡಿದ್ರು ನಂಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಅಳಿಯಂದ್ರಿಗೂ ಮಕ್ಕಳು ಅಂದರೆ ಇಷ್ಟ, ನಮ್ಮ ಭೂಮಿಗೂ ಮಕ್ಕಳು ಅಂದರೆ ಇಷ್ಟ. ಇಷ್ಟೆಲ್ಲ ಇದ್ದ ಮೇಲೂ ಪೂಜೆ ಮಾಡಿದ್ರೆ ಮಕ್ಕಳಾಗೋ ಸಾಧ್ಯತೆ ಇದೆ ಅಂತ ಹೇಳಿದ ಮೇಲೂ ಬೇಡ ಅಂತ ಯಾಕೆ ಹೇಳಿದ್ಲು? ಹೌದಲ್ವಾ? ಆಕ್ಚುಲಿ ನೀವು ಹೇಳ್ತಿರೋದು ನಿಜ ಮಾವ. ಅದಕ್ಕೆ ಆ ರೀತಿ ಹೇಳ್ಬಾರ್ದಾಗಿತ್ತು. ಮಗು ಅಂದ್ರೆ ಅಷ್ಟೊಂದು ಇಷ್ಟ ಇರೋರು ಪೂಜೆನ ಬೇಡ ಅಂತ ಹೇಳ್ಬಾರ್ದಾಗಿತ್ತು. ವರ್ಕ್ ಆಗುತ್ತೋ ಬಿಡುತ್ತೋ ಬೇಡ ಅಂತ ಹೇಳ್ತಿರ್ಲಿಲ್ಲ. ಪೂಜೆ ತಾನೆ ಅಂತ ಮಾಡಿರೋರು. ಕರೆಕ್ಟಾಗಿ ಹೇಳ್ದೆ ಕಂದ. ಒಳ್ಳೇದಾಗತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಈಗ ನಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಒಂದು ನಿರೀಕ್ಷೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಾಡ್ತೀವಿ. ಅಟ್ಲೀಸ್ಟ್ ಈಗ ಆಗದೆ ಹೋದರೂ ಮುಂದೆ ನೋಡೋಣ ಅಂತ ಒಂದು ಮಾತಾದರೂ ಬರಬೇಕಾಗಿತ್ತಲ್ವಾ? ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಬೇಡ ಅಂತ ಕಡ್ಡಿ ಎರಡು ತುಂಡು ಮಾಡ್ದಂಗೆ ಹೇಳ್ಬಿಟ್ಲು. ಅಲ್ಲ, ದೊಡ್ಡವ್ರೇನೋ ಹೇಳ್ತಾ ಇದ್ದಾರೆ, ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಕೂಡ ಯೋಚನೆ ಮಾಡಲಿಲ್ಲ ಅವಳು. ನಂಗೆ ಅದೇ ಆಶ್ಚರ್ಯ ಆಗ್ತಿರೋದು. ನಮ್ಮ ಭೂಮಿ ಹಾಗೆಲ್ಲ ಮಾಡೋಳಲ್ಲ. ಯಾರಾದರೂ ಬಂದು ಏನಾದರೂ ಒಳ್ಳೇದಾಗತ್ತೆ ಅಂದರೆ ಅವ್ರ ಮಾತನ್ನ ಅಲ್ಗಳಿತಾ ಇರಲಿಲ್ಲ. ತನಗಿಷ್ಟ ಇಲ್ಲದೆ ಹೋದರೂ ಅವ್ರ ಮಾತಿಗೆ ಗೌರವ ಕೊಡಬೇಕು ಅಂತ ಆ ಕೆಲಸ ಮಾಡ್ತಿದ್ವಿ. ಅಂಥವಳಿಗೆ ಏಕ್ದಮ್ ಬೇಡ ಅಂತ ಹೇಳ್ಬಿಟ್ಟಿದ್ದಾಳೆ. ಅವಳಿಂದ ನಾ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಮಂದಾಕಿನಿ. ರೀ, ನಮ್ಮ ಭೂಮಿ ಇದನ್ನ ಬೇಡ ಅಂತ ಹೇಳಿದಾಳೆ ಅಂದರೆ ಅದರಲ್ಲೇನೋ ಒಂದು ವ್ಯಾಲಿಡ್ ಪಾಯಿಂಟ್ ಖಂಡಿತ ಇರುತ್ತೆ. ಸುಮ್ಮನೆ ಹಗುರವಾಗಿ ಬೇಡ ಅಂತ ಹೇಳೋಳಲ್ಲ ನನ್ನ ಮಗಳು. ಅವಳು ಈ ವಿಷಯನ ತುಂಬ ಯೋಚನೆ ಮಾಡೇ ಹೇಳಿರ್ತಾಳೆ. ಅದೇ ಮಂದಾಕಿನಿ ನಾನು ಹೇಳ್ತಿರೋದು. ಭೂಮಿ ಆಗಿ ಯಾಕೆ ಹೇಳಿದ್ಲು, ಅದಕ್ಕೆ ಏನು ಕಾರಣ ಅಂತಾನೆ ನಾನು ಹೇಳ್ತಿರೋದು. ನನ್ನ ಪ್ರಶ್ನೆ ಆ ಬಲವಾದ ಕಾರಣ ಏನು ಅಂತ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಈಗ ಭಾಗ್ಯಕ್ಕನ ಪರಿಸ್ಥಿತಿ ಪೂಜೆ ಮಾಡೋ ಥರ ಇಲ್ಲ. ಅದನ್ನು ಅವಳು ಮನಸ್ಸಲ್ಲಿ ಇಟ್ಕೊಂಡು ಬೇಡ ಅಂತ ಹೇಳಿರ್ಬೇಕು. ಅತ್ತನೇ ಇಲ್ಲದೆ ಹೆಂಗ್ರಿ ಪೂಜೆ ಮಾಡ್ತಾಳವಳು? ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.